ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮಾನ ಕಳಿತಿದ್ದಾರ ಕೆಲ ಕಿಡಿಗೇಡಿಗಳು ಅನ್ನುವಂತ ಪ್ರಶ್ನೆ ಇದೆ. ಹಂಗಂದ ಮಾತ್ರಕ್ಕೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಸಿಗಲ್ವೇನ್ರಿ, ಗಾಂಜಾ ಸಿಗಲ್ವೇನ್ರಿ, ಪಾರ್ಟಿಗಳಲ್ಲಿ ಮೋಜು ಮಸ್ತಿ ಮಾಡ್ತಾರಲ್ಲ ಅಲ್ಲೆಲ್ಲ ಕೂಡ ಸಪ್ಲೈ ಆಗುತ್ತಲ್ಲ, ಇದನ್ನ ನೀವು ಪ್ರಶ್ನೆ ಮಾಡಲ್ವಾ ಅಂತ ಕೇಳಬೇಡಿ. ಖಂಡಿತ ಪ್ರಶ್ನೆ ಮಾಡ್ತೀವಿ. ಅದೆಲ್ಲವೂ ಕೂಡ ಅನಧಿಕೃತ. ಅಲ್ಲಿ ಪೊಲೀಸ್ ದಾಳಿಗಳಾಗುತ್ತೆ, ಕ್ರಮಗಳನ್ನ ಕೈಗೊಳ್ತಾರೆ. ಅದೆಲ್ಲವೂ ಕೂಡ ಇಲ್ಲೀಗಲ್ಲೇ. ಆದ್ರೆ ಫೇಮಸ್ ಆಗೋದಕ್ಕೆ ಊಹಾಪೋಹದ ವಿಡಿಯೋ ಕೆಲವರು ಮಾಡ್ತಾರಲ್ಲ, ಅದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಬೆಂಗಳೂರಿಗೆ ಝೋಂಬಿ ಡ್ರಗ್ಸ್ ಕಾಲಿಟ್ಟಿದೆ ಅಂತ ಬಿಂಬಿಸಲಾಗ್ತಾ ಇದೆಯಾ ಅಥವಾ ನಿಜಕ್ಕೂ ಕಾಲಿಟ್ಟಿದೆಯಾ ಅಂತ, ರಾಜಧಾನಿ ಡ್ರಗ್ಸ್ ಮಾಫಿಯಾಗೆ ಅಡ್ಡಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಲಹಂಕದ ಬಳಿ ಅಮಲಿನಲ್ಲಿದ್ದ ವ್ಯಕ್ತಿ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಝೋಂಬಿ ವಿಡಿಯೋ ಕುರಿತು ಬೆಂಗಳೂರು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಏನ್ ಹೇಳ್ತಿದ್ದಾರೆ? ವೈರಲ್ ವಿಡಿಯೋದಲ್ಲಿದ್ದ ವ್ಯಕ್ತಿಯ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಮದ್ಯದ ನಶೆ ಜೊತೆ ಆರ್ಥ್ರೈಟಿಸ್ ಮಾತ್ರೆಗಳನ್ನ ಕೂಡ ವ್ಯಕ್ತಿ ಸೇವನೆ ಮಾಡಿದ್ರಂತೆ. ಮದ್ಯದ ನಶೆಯ ಜೊತೆಗೆ ಮಾತ್ರೆಗಳ ಡೋಸ್ ನಿಂದ ಪ್ರತಿ ಇರಲಿಲ್ಲ ಆತನಿಗೆ ಅಂತ ಹೇಳಲಾಗ್ತಾ ಇದೆ. ಝೋಂಬಿ ವ್ಯಕ್ತಿಯ ಮೆಡಿಕಲ್ ಟೆಸ್ಟ್ ನ ಒಳಪಡಿಸಿದಾಗ ಅದು ಝೋಂಬಿ ಅಲ್ಲ ಅನ್ನುವಂತಹ ವಿಚಾರಗಳು ಉಲ್ಲೇಖ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ವಿಡಿಯೋ ಶೇರ್ ಮಾಡುವ ಸೆಲೆಬ್ರಿಟಿಗಳಿಗೂ ಕೂಡ ಕಮಿಷನರ್ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಹೆಸರಿಗೆ ಕುಖ್ಯಾತಿ ತರೋರಿಗೆ ಕಠಿಣ ಎಚ್ಚರಿಕೆಯನ್ನ ಕಮಿಷನರ್ ಕೊಡ್ತಿದ್ದಾರೆ. ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಹೌದು, ಸುಳ್ಳು ಸುದ್ದಿಗಳ ಹಾಕಿದ್ರೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜೆ ಹಾಕೋದು ಅವರ ಕೆಲಸ ಆಗಿದ್ರೆ, ಕೈಯಾಲೆ ಆಗಿದ್ರೆ ಎಚ್ಚರಿಕೆ ಕೊಡಿ, ಅಂಥವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ. ಆದ್ರೆ ನಿಜಕ್ಕೂ ಇಂಥದ್ದೊಂದು ಡ್ರಗ್ಸ್ ನಮ್ಮಲ್ಲಿ ಕಾಲಿಟ್ಟಿದ್ರೆ ಅದನ್ನ ಮಟ್ಟ ಹಾಕೋದಕ್ಕೆ ಏನ್ ಕ್ರಮ ಕೈಗೊಳ್ತಿದ್ದೀರಿ, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಬೇಕು ಅಂತ ಜನ ಕೇಳ್ತಿದ್ದಾರೆ. ವಿಂಗ್ ಮತ್ತೆ ನಾರ್ತ್ ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು, ಅದ್ರ ಬಗ್ಗೆ ನಾವು ನಮ್ಮ CCB ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ DCP ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ಥರ ಯಾವುದು ಇನ್ಫಾರ್ಮೇಷನ್ ಇದ್ದರೆ ಖಂಡಿತ ಪೊಲೀಸ್ಗೆ ತಿಳಿಸಿ. ಸುಮ್ಮನೆ ಒಂದು ಆತಂಕ ಸ್ಪ್ರೆಡ್ ಮಾಡೋದು ಮತ್ತು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು ಅದು ಇಲ್ಲೀಗಲ್ ಆ್ಯಕ್ಟ್ ಇದೆ. ಅದರ ಪ್ರಕಾರ ನಾವು ಕ್ರಮ ಕೂಡ ತಗೊಳ್ಬೋದು. ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಪತ್ತೆ ಮಾಡ್ತೀವಿ ಯಾವ ಹ್ಯಾಂಡಲಿಂದ ಇದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಕೆಲವು ರೆಸ್ಪೆಕ್ಟಬಲ್ ಪರ್ಸನ್ಸ್ ಆಫ್ ಸೊಸೈಟಿ, ಸಮಾಜದಲ್ಲಿ ಕೆಲವು ವ್ಯಕ್ತಿಯವರು ಇದ್ದಾರೆ, ಅವರು ಕೂಡ ಇದಕ್ಕೆ ಶೇರ್ ಮಾಡಿಕೊಂಡು ಯಾಕೆಂದರೆ ನೀವು ಅಥವಾ ಯಾರು ನಾವು ಇದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮಗೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ಬೇಕು. ವಿದೌಟ್ ಮೆಡಿಕಲ್ ರಿಪೋರ್ಟ್, ವಿದೌಟ್ ವೆರಿಫಿಕೇಶನ್, ವಿದೌಟ್ ಫ್ಯಾಕ್ಟ್ ಫೈಂಡಿಂಗ್ ಸುಮ್ಮನೆ ಈ ಥರ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಅಥವಾ ಯಾರ ಬಗ್ಗೆ ಈ ಥರ, ಅವರು ಕೂಡ ಒಬ್ಬ ಮನುಷ್ಯ, ಆ ಮನುಷ್ಯ ಬಗ್ಗೆ ಈ ಥರ ಮಾಡಿದರೆ ಖಂಡಿತ ಅವ್ರಿಗೆ ಕೂಡ ಕಾನೂನಲ್ಲಿ ಅವಕಾಶ ಇದೆ ಒಂದು ಕಂಪ್ಲೇಂಟ್ ಕೊಡಿ.